ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು. ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ ಅವರು ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ. ಸೊ ನೀವು ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ 200 ಇಂದ 300 ಕಮೆಂಟ್ 2 ನಿಮಿಷದಲ್ಲಿ ಬೀಳುತ್ತಾ ಸರ್? ಗೌರವ್ದು ವಿಡಿಯೋ ಹಾಕಿದ್ದಾರೆ, ಪಾಯಲ್ದು ವಿಡಿಯೋ ಹಾಕಿದ್ದಾರೆ, ಬರೀ 200-300 ವ್ಯೂಸ್ ಹೋಗಿದೆ, ಒಂದು ಲೈಕು ಇಲ್ಲ, ಒಂದು ಕಮೆಂಟು ಇಲ್ಲ. ಸುಧಾಕರ್ ವಿಡಿಯೋ ಮಾತ್ರ ಅದೇ 200 ವ್ಯೂಗೆ 250-300 ಕಮೆಂಟ್ ಹೆಂಗ್ ಬಿದ್ಬಿಡುತ್ತೆ? ಆರ್ಗ್ಯಾನಿಕ್ ಆಗಾದ್ರೆ ಬೀಳುತ್ತಾ ಸರ್? 300 ಜನ ಕಾಯ್ಕೊಂಡು ಕೂತಿರ್ತಾರ ಸುಧಾಕರ್ದು ಯಾವುದೋ ಒಂದು XYZ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ, ನಾವು ಟಕ 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 ಅಂತ ಕಮೆಂಟ್ ಹಾಕ್ಬಿಡ್ಬೇಕು? ಹೆಂಗ್ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ? ನೀವು ಯಾರೋ ಹೊಸೊಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ, ನಾನು ಸಾರಿ ಕೇಳಿದ್ದೀನಲ್ವಾ, ನಾನು ಮಾಡಿರೋ ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ ಅದು ತಪ್ಪೋ ಸರಿನಂತಾನೆ ನಾನು ವಾದಾಡ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು. ಬಟ್ ನಾನು ಮಾಡ್ತಾ ಇಲ್ಲ. ಆಯ್ತು, ನಾನು ಚಿಕ್ಕವನು, ಅವ್ರು ದೊಡ್ಡವರು, ನಾನು ಸಾರಿ ಕೇಳ್ಬಿಟ್ಟಿದ್ದೀನಿ. ಎಲ್ಲ ಸ್ಟೇಜಲ್ಲೂ ಎಲ್ಲ ಇಂಟರ್ವ್ಯೂಯಲ್ಲೂ ಫಸ್ಟ್ ಕ್ವಶನ್ ಅದೇ, ನಾನು ಫಸ್ಟ್ ಕೇಳೋದೇ ಸಾರಿ. ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್, ಹೇಳ್ತಾ ಇದ್ದೀನಲ್ಲ, ತುಂಬ ಕಷ್ಟವಿದ್ದು 5 ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ವ ಸರ್, ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ. ನಾನು ಒಬ್ಬ ಸ್ಕೂಲ್ ಟಾಪರು, ಕಾಲೇಜ್ ಟಾಪರು, ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ. ಯಾಕೆಂದ್ರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನಿಮಾ ಬಿಟ್ರೆ ಅಂತ. ಅಷ್ಟು ಆಸೆಗಳನ್ನ ಇಟ್ಕೊಂಡು ಸಿನಿಮಾಗೆ ಬಂದಿರೋರು. ನಾವು ಒಬ್ಬ ಲಾರಿ ಗೈಡು ಸರ್. ಆ ಥರದ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ. 1 ಮಿಲಿಯನ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ ಅಂದ್ರೆ ಇಷ್ಟ ಇಲ್ಲದೆ ಮಾಡ್ತಾರಾ ಸರ್? ಆಮೇಲೆ ಕನ್ನಡ ಸಿನಿಮಾ ವಿರೋಧಿ, ಇವನು ಕನ್ನಡ ವಿರೋಧಿ, ಅದೆಲ್ಲ ಏನು ಸರ್ ಚೈಲ್ಡಿಶಾಗೆ? ಹಂಗೆಲ್ಲ ಇದ್ರೆ ನಾನು ಯಾಕೆ ಸರ್ 10-15 ಜನ ನನ್ನ ಕಾಸಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ? ದಯವಿಟ್ಟು ಅದೇ ಹೇಳ್ತಿರೋದು, ಅದನ್ನ ಬಿಟ್ಟು ಮುಂದೆ ಬಂದು ಒಂದು ಹೆಜ್ಜೆ ಸಪೋರ್ಟ್ ಮಾಡಿಕೊಡಿ. ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್. ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್. ಇವತ್ತು ಕನ್ನಡ ಇಂಡಸ್ಟ್ರಿ, ಕನ್ನಡ ಯೂಟ್ಯೂಬ್ ಅಂತ ಫೀಲ್ಡನ್ನ ಇದು ಮಾಡಿದ್ದೆ ನಾವು ಸರ್. ಇವರು ಅಮೃತಾಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು 100 ಶಾರ್ಟ್ ಫಿಲಮ್ಸ್, 100 ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಇದೆ. ಅಂದರೆ ಅವತ್ತು ಯಾರು ಮಾಡ್ತಿರ್ಲಿಲ್ಲ ಸರ್, ಇವ್ರು ಮಾಡಿದ್ದು ಸರ್. ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ 4-5 ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲಮ್ ಮಾಡಿದೆ ಸರ್. ಅಷ್ಟು ನಾವು ಪ್ಯಾಷನೇಟ್ ಆಗಿ ಸಿನಿಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ. ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್. ಜಯಣ್ಣ ಫಿಲಮ್ಸ್ ಅವ್ರು ನಡೆಯೋಕೆ 1 ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ. ಯಾಕೆಂದ್ರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿವ್ ಕೊಡಬೇಕು ಅಂತ 1 ವರ್ಷ ವೇಟ್ ಮಾಡಿ ಜಯಣ್ಣ ಫಿಲಮ್ಸ್ ಅವ್ರು ಹಿಡಿದಿರೋದು. ಅಷ್ಟು ಝೀರೋ ಕಾಂಟ್ಯಾಕ್ಟ್ಸ್ ನಮಗೆ ಇಂಡಸ್ಟ್ರಿ ಅಂದ್ರೆ. ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ 1 ತಿಂಗಳಾಗಿದೆ. ಒಂದು ಸ್ಟಾರ್ನ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ನ ಯಾರನ್ನಾದ್ರೂ, ಸ್ಟಾರ್ ಅಂದ್ರೆ ನಮ್ಗಿಂತ ಇನ್ನೊಂದು ಹೆಜ್ಜೆ ದೊಡ್ಡವರು ಇಂಡಸ್ಟ್ರಿಲಿ, ರೀಚ್ ಚೆನ್ನಾಗಾಗ್ಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದೀವಿ. ಮಾಡೋಕ್ಕಾಗ್ತಾ ಇಲ್ಲ. ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದೀವಿ. ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ನಾವು 1 or 2 ಡೇಸಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊಂತ ಇದೀವಿ. ಸೊ ಟ್ರೈಲರ್ ನೋಡಿದ್ಮೇಲೆ ಅಂತೂ ನಿಮಗೆ ಅನ್ಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹುಡುಗರು ಪೊಟೆನ್ಷಿಯಲ್ ಇದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತ್ರು ಹುಡುಗರ ಹತ್ರ ಪೊಟೆನ್ಷಿಯಲ್ ಇದೆ, ಇಂಡಸ್ಟ್ರಿಗೆ ಏನಾದ್ರು ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡ್ಕೊಡಿ. ತುಂಬ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್.